ಅನ್ನುವಂಥದ್ದು ಇದು ತಪ್ಪನ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಒಪ್ಪಿಗೆಪ್ಪ, ಅದು ಅವ್ರು ಬದುಕೋದು, ಅವ್ರು ಏನು ತೊಗೊಳೋದು ದುಡ್ಡಿಗೆ ಆಗಿರ್ಬೋದು ಮತ್ತದಕ್ಕೂ ಆಗಿರ್ಬೋದು ಒಪ್ಪಿದಾರಲ್ಲ ಬಗೆ. ಈ ಕಾರಣಕ್ಕನ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ಕೇಸ್ಗಳು ಬಿದ್ದು ಹೋಗ್ತಾವೆ. ಇದು ಅಷ್ಟೇ ಸತ್ಯ ಅದು. ಯಾಕಂದ್ರೆ ಒಪ್ಪಿಗೆ ಅಂದ್ರೆ ನಮ್ಮ ಸಂವಿಧಾನದಲ್ಲ, ಅವರವರ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಕೇಳ್ಕೊಂಡ್ರೆ ಏನೂ ಅರ್ಥ ಇಲ್ಲ. ಹೌದು ಸತ್ಯ. ಇನ್ನು ಯಾವುದೋ ಆಸೆ ತೋರಿಸಿ ಮತ್ತೇನು ತೋರಿಸಿ ಏನೇನೋ ಹಿಂದೆ ಮಾತಾಡ್ತಾರೆ. ನಮ್ಗೆ ತಮ್ಮ ಬಿಟ್ಟಂಥ ವಿಷಯ ಅದು ತೋರಿಸಿ ಹಂಗೆ ಮಾಡಿದ್ರು ಹಿಂಗೆ ಏನೋ ನಮ್ಮ ಚರ್ಚೆ ಮಾಡ್ತಾ ಇರ್ತೀವಿ. ಮತ್ತು ಕುತೂಹಲ ಬಾಳ್ರಿ ಮನುಷ್ಯಾಗ. ಯಾಕಂತಂದ್ರೆ ನಮ್ಮಲ್ಲಿ ಹೇಳ್ತಾರೆ ವಿಶೇಷವಾಗಿ ಹಳ್ಳಿಗಾಡು ಜನರಲ್ಲ, ಹಾದ್ರ ಸುಳ್ಳ ಮತ್ತು ಕಳ್ಳತನ ಇವು ಮೂರು ಕುಂಬಿ ಮೇಲೆ ಕೂಗ್ತಾವು ಅಂತ. ಕುಂಬಿ ಮೇಲೆ ಕೂಗ್ತಾವೆ ಆಗಿ ಗೊತ್ತಾಗ್ತದೆ ಅಂತೇಳಿ ಅಂಥದ್ದು ಇನ್ನಷ್ಟು ಜೋರು ಮಾಡಿ ಹನಿ ಟ್ರ್ಯಾಪ್ ಅಥವಾ ಮಧು ಬಲೆ ಅಂತಾರೆ, ಅಥವಾ ಮಧು ಕೆಡುವುದು ಇದು ತಪ್ಪು. ಇಂಥ ಒಬ್ಬ ಮಹಾನಾಯಕರದಾರ ಅದನ್ನು ಹೆಂಗಪ್ಪ ನಾವು ಕಂಟ್ರೋಲ್ ಮಾಡೋದು ಅಂತ ಇದನ್ನು ಇಶ್ಯೂ ಮಾಡಿ ಎಲ್ಲರೂ ಕೂಡ ಪ್ರೆಷರ್ ಮಾಡೋದ್ರ ಮೇಲೆ ಅನ್ನೋಂಥ ಒಂದು ತಂತ್ರ, ಹೊಸ ತಂತ್ರ ರಾಜಕೀಯ ಅಲ್ಲಿ ಅಲ್ಲ ಇದು ಯಶಸ್ವಿ ಆಗ್ಬೋದೇನೋ ಅನ್ನಿಸ್ತದೆ. ಇದಿಷ್ಟ ನೆಲೆಯಲ್ಲಿ ನಾವು ವಿಮರ್ಶೆ ಮಾಡಿ ನೋಡ್ಕೋಬೋದಾಗಿ. ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಇಲ್ಲೇ ಸತೀಶ್ ಅವರು ನಿಮಗೆ ಗೊತ್ತಿದ್ದಂಗೆ ಇವ್ರಿಗೆ ಭೇಟಿಯಾಗಿದ್ದು ಸಿದ್ದರಾಮಯ್ಯರಿಗೆ ಹೇಳಿರ್ಬೋದಾ, ಚರ್ಚೆ ಮಾಡಿರ್ಬೋದಾ ಅನ್ನುವಂಥ ಒಂದು ಸಣ್ಣ ಒಂದು ಪ್ರಶ್ನೆ ಮೋಸ್ಟ್ಲಿ ಚರ್ಚಿಸ್ತಾರೆ. ಯಾಕಂದ್ರೆ ಸತೀಶ್ ಅವರಲ್ಲಿ ಒಂದು ಒಳ್ಳೆಯ ಗುಣ ಏನಪ್ಪ ಅಂದರೆ ಯಾವುದನ್ನು ಆಲೋಚಿಸಿ ಕೇಳ್ತಾರೆ. ಅವರು ಕೇಳ್ಕೊಂಡು ವಿಚಾರ ಮಾಡಿ ತನಗೆ ಬೇಕಂತ ಹೆಜ್ಜೆ ಹೇಳ್ತಿರ್ತಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯರ ಒಪ್ಪಿಗೆ ಇರಬಹುದು ಅಂತ ಗೆಸ್ ಮಾಡ್ಬೋದು ನಾವೆಲ್ಲ, ಖರೆ ಅಂತಲ್ಲ. ಹೇಗೆ ಅವ್ರಿಗೆ ಪ್ರೆಷರ್ ಮಾಡಬೇಕಾಗಿದೆ ರಾಜಕೀಯದಲ್ಲಿ. ಪ್ರೆಷರ್ ರಾಜಕೀಯ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಡಿ ಕೆ ಶಿ ಅವರು ದಿನದಿಂದ ಬಲಿಷ್ಠ ಆಗ್ತಾ ಇದ್ದಾರೆ. 2022 ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನುವಂಥ ಒಂದು ಕನಸು ನಮ್ಮ ಸತೀಶ್ ಅವರು. ಹೀಗಾಗಿ ಅವರಿದ್ದಂಥವರು ಮೋಸ್ಟ್ಲಿ ಪ್ರಭಾವ ಪ್ರೆಷರ್ ಮಾಡೋ ಸಲುವಾಗಿನ. ಯಾಕಂದ್ರೆ ಮೋಸ್ಟ್ ಪ್ರಭಾವಲಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಆಗುವುದಿಲ್ಲ, ದೇವೇಗೌಡರ ಜೊತೆಗೆ ಆಗುವುದಿಲ್ಲ, ಎಲ್ಲ ಗೊತ್ತಿದ್ದ ವಿಷಯನ ಅವರು ದಿನನಿತ್ಯ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ, ಯಾರೇನು ರಾಜಕೀಯ ಹೆಂಗಿರ್ತಾರೆ ಅಂತೇಳಿ. ಹೀಗಾಗಿ ಅವ್ರಿಗೆ ಹೇಳಿ ಹೋಗಿರ್ಬೋದು, ಹೇಳದಿನ ಹೋಗಿರ್ಬೋದು, ಏನೂ ಇರಲಿ, ಅದು ಮಾತಲ್ಲಿ ಊಹೆಗೆ ಬಿಟ್ಟು ನಾವಿಲ್ಲಿ ಮಾಡುವಂಥ ಕೆಲಸ ಏನಪ್ಪ ಅಂತಂದ್ರೆ ಇಲ್ಲಿ ಇವರಿಗೆ ಕಾಮನ್